ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಂದೆರಡು ಪರಕೀಯ ಜನಾಂಗದವರ, ಒಂದೆರಡು ಪರಕೀಯ ದೇಶದವರ. ಸ್ವಾಮಿ 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನ 100 ಕೋಟಿ ಹಿಂದೂಗಳು ಮನೆ ಧರ್ಮಾಚರಣೆ ಮಾಡ್ತೀವಿ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ. ಒಂದು ಕಾಲದಲ್ಲಿ ಉತ್ತರದಲ್ಲಿ ಆದಿಲಶಾಹಿ, ದಕ್ಷಿಣದಲ್ಲಿ ಮೊಘಲಶಾಹಿ, ಅದ್ರ ಆಚೆ ಈಚೆ ಇಮಾಮಶಾಹಿ, ಭರತಶಾಹಿ, ಕುತುಬ್ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡಲ್ಲಿ ಡಚ್ಚರು, ಪಕ್ಕದಲ್ಲಿ ಫ್ರೆಂಚರು ಇತ್ತು. ಇಡೀ ಜಗತ್ತಿನ 106 ಜನಾಂಗಗಳು ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಈ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ಅಂತಾನೆ ಆ ಶಿವನೇರಿಯ ಕೋಟೆಗಳಲ್ಲಿ ತಾಯಿ ಜಿಜಾವುವಿನ ರತ್ನಗರ್ಭದಲ್ಲಿ ಶಿವಾಂಶ ಸಂಭೂತರಾಗಿ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜ್ ಎದ್ದು ಬಂದು ಇಡೀ ಸನಾತನ ರಕ್ಷಣೆ ಮಾಡಿದಲ್ಲ. ನಮಗಿವತ್ತು ಪ್ರಶ್ನೆ ಮಾಡ್ತಾರೆ, ನೀವು ಶಿವಾಜಿ ಮಹಾರಾಜರನ್ನ ಇಷ್ಟೆಲ್ಲ ಕೊಂಡಾಡ್ತೀರಾ, ಶಿವಾಜಿ ಮಹಾರಾಜರನ್ನ ಅಷ್ಟೆಲ್ಲ ಆರಾಧಿಸ್ತೀರಾ, ಶಿವಾಜಿ ಮಹಾರಾಜರೇ ನಿಮಗೆ ದೇವರ ಅಂತ ಪ್ರಶ್ನೆ ಮಾಡೋರಿದ್ದಾರೆ. ಬಹುಶಃ ಶಿವಾಜಿ ಮಹಾರಾಜರು ದೇವರಲ್ಲದೆ ಇರಬಹುದು, ಆದ್ರೆ ಇವತ್ತಿಗೂ ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮುಕ್ಕೋಟಿ ದೇವರುಗಳನ್ನ ಮನೆ ಜಗಲಿ ಮೇಲೆ ಇಟ್ಟು ಆರಾಧಿಸ್ತೀವಿ ಅಂದ್ರೆ ಅದಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜರು. ಆದ್ರಿಂದ ಶಿವಾಜಿ ಮಹಾರಾಜರನ್ನ ದೇವರ ಸ್ಥಾನದಲ್ಲೇ ಇಟ್ಟು ಆರಾಧಿಸೋದು ಇದು ಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ. ಭಗವದ್ಗೀತೆ 4ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಡೀ ಹಿಂದೂ ಸಮಾಜಕ್ಕೆ ಕರೆ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮಾನುಜಾಮ್ಯಂ ಪರಿತ್ರಾಣಾಯ ಸಾಧುರ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಮುಂದುವರಿಸಿ ಹೇಳಿದ ಮಾತು, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದ ಧರ್ಮ ರಕ್ಷಣೆ ಆಗುವುದು. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಛತ್ರಪತಿ ಶಿವಾಜಿ ಮಹಾರಾಜರು ನಮಗೆ ಕೊಟ್ಟಂತ ಆದರ್ಶವಾದ ಸಂಘಟನೆ. ನಗರದಲ್ಲಿ ಬೆಂಬಲ ಸಿಕ್ಕಿದ್ದ ಕಾಡಿನತ್ತ ಹೊರಟರು, ಆಟ ಆಡ್ಕೊಂಡಿದ್ದ ಮಾಳ್ವಿಪ್ಪನ ಹುಡುಗರನ್ನ ಸಂಘಟಿಸಿದ್ರು, ಅವರಲ್ಲಿ ಆಟ ಆಡಿಸ್ತಾ ಧರ್ಮನಿಷ್ಠತೆ ತುಂಬಿಸಿದ್ರು, ರಾಷ್ಟ್ರ ಜಾಗೃತಿ ಮೂಡಿಸಿದ್ರು. ಆ ಆಟ ಆಡಿಸ್ತಾ ಸಂಘಟಿಸಿದಂತ ಆ ಹುಡುಗರು, ಆ ಯುವಕರು ಒಬ್ಬೊಬ್ಬರು ನರಕೋಟೆಯಿಂದ ಬೆಳೆದು ನಿಂತರಲ್ಲ, ಒಬ್ಬೊಬ್ಬ ಸೈನಿಕರು ಶಿವಾಜಿ ಮಹಾರಾಜರ ಸೇನೆಯಲ್ಲಿ 25 ಕೆಜಿ ಖಡ್ಗವನ್ನು ಹೊತ್ತು ಹೋರಾಟ ಮಾಡುತ್ತಿದ್ದಂತವರು ಯೇಸಾಜಿ, ಅಫ್ಜಲ್ ಖಾನ್ ಕತ್ತು ಕತ್ತರಿಸಿದಂತವರು ಶಂಭಾಜಿ ಕಾವಜಿ, ಸಿಂಹದ ಜೊತೆ ಸೆಣಸಾಡಿ ಗೆದ್ದು ಜೀವನ ಬರ್ತಿದ್ದಂತವರು ಶಂಭಾಜಿ, ಮೊಘಲರ ಮನೆಯೊಳಗೆ ಕೂತು ಗುಣಾಚರಣೆಯನ್ನು ಮಾಡ್ತಿದ್ದಂತವರು ಬಹಿರ್ಜಿ, ಮೊಘಲರ ಸಾಮ್ರಾಜ್ಯಕ್ಕೆ ನುಗ್ಗಿ ಯುದ್ಧವನ್ನು ಸಾರಿ ಬರ್ತಿದ್ದಂತವರು ಧನಾಜಿ, ಒಂದು ಕೈ ಕತ್ತರಿಸಿ ಒಂದು ಯುದ್ಧ ನಿಲ್ಲಿಸದೆ 1000 ನಂತರವೂ ಯುದ್ಧ ಗೆದ್ದಂತವರು ತಾನಾಜಿ. ಇವರೆಲ್ಲರನ್ನು ಸಂಘಟಿಸಿ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸಂಸ್ಥಾಪನೆ ಕನಸನ್ನು ನನಸಾಗಿಸಿದಂತವರು ಛತ್ರಪತಿ ಶಿವಾಜಿ. ಶಿವಾಜಿ ಮಹಾರಾಜ ನಮಗೆ ಕೊಟ್ಟಂತ ಆದರ್ಶ ಸಂಘಟನೆ, ಸಂಘಟಿತವಾಗಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ ಇವತ್ತು ಹೇಳ್ಕೊಳ್ಳಿಕ್ಕಿದ್ದೀವಿ, ಜಗತ್ನ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್. ಹಿಂದೂ ಆಗೋದು ಯಾವಾಗ? ನಾನ್ ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳಲ್ಲಿ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳಿ, ನಿಮ್ಮ ನೀವ್ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ. ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ರಾಜಕೀಯ ಆಸಕ್ತಿ ಎಲ್ಲವನ್ನ ಮರೆತು ಹೆಗಲಮೇಲೊಂದು ಕೇಸರಿ ಶಾಲು ಹಣೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ
ಹಿಂದೂ ಧರ್ಮದ ಧ್ವಜ ಕೆಳಗಿಳಿಲಿಲ್ಲ. ಯಾಕೆಂದ್ರೆ ಅಂತವರು ನೀಡಿದಂತ ಬಲಿದಾನಗಳು ಛತ್ರಪತಿ ಶಿವಾಜಿ ಮಹಾರಾಜರಂತರ ಅವರ ವಂಶ ನೀಡಿದಂತ ಸಮರ್ಪಣೆ. ಒಬ್ಬರಾದ ನಂತರ ಒಬ್ಬರು ಸ್ವಾಮಿ. ಈ ಧರ್ಮ ರಕ್ಷಣೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರು 42 ದಿನಗಳ ಕಾಲ ಕಾರಾಗೃಹದಲ್ಲಿ ಚಿತ್ರಹಿಂಸೆ ಅನುಭವಿಸಿದ್ರು. ಯಾವ ಷರತ್ತಿನ ಮೇರೆಗೆ? ಒಂದೇ ಒಂದು ಕರಾರು, ಈ ಕ್ಷಣ ಧರ್ಮ ಬಿಟ್ಟು ನನ್ನ ಮತಕ್ಕೆ ಮತಾಂತರವಾಗೂ ನೀವೇನು ಜೀವಿತ ಕಳಿಸ್ಕೊಡ್ತೀನಿ, ನನ್ನ ಸಾಮ್ರಾಜ್ಯದಲ್ಲಿ ಆಸ್ಥಾನ ಕೈಗಿಟ್ಟು ಸಾಮಂತರಾಜನಾಗಿ ಬಿಟ್ಕೊಡ್ತೀನಿ. ಒಂದು ಕ್ಷಣ ಒಪ್ಪಂದ ಒಪ್ಪಿದ್ರೆ ಛತ್ರಪತಿ ಸಂಭಾಜಿ ಮಹಾರಾಜರು ಇಡೀ ಜೀವನ ರಾಜರಾಗಿ ತಮ್ಮ ಮುಂದಿನ 7 ತಲೆಮಾರುಗಳು ಸುಖ ಸಂಪತ್ತಿನ ಬದುಕುವುದಿತ್ತಲ್ಲ. ಒಪ್ಪಿಲ್ಲ ಛತ್ರಪತಿ ಸಂಭಾಜಿ ಮಹಾರಾಜರು. 42 ದಿನಗಳ ಕಾಲ ಚಿತ್ರಹಿಂಸೆ ಅನುಭವಿಸಿದ್ರು. ಅವರ ಕೈ ಉಗುರುಗಳನ್ನು ಕಿತ್ತು ತೆಗೆಯಲಾಯಿತು, ಅವರ ಕೈ ಬೆರಳುಗಳನ್ನ ಕತ್ತರಿಸಲಾಯಿತು. ಛತ್ರಪತಿ ಸಂಭಾಜಿ ಮಹಾರಾಜರ ಕಾಲ್ ಬೆರಳುಗಳನ್ನ ಕತ್ತರಿಸಲಾಯಿತು, ಅವರ ಕೈಯನ್ನ ಕತ್ತರಿಸಿದ್ರು. ಚರ್ಮ ಸುಲಿದು ಕಣ್ಣ ಮುಂದೆ ನಾಯಿಗಳಿಗೆ ತಿನ್ನಲಿಕ್ಕೆ ಬಿಸಾಡಲಾಯಿತು. ಸುಲಿದಂತ ಗಾಯಗೊಂಡಂತ ದೇಹದ ಮೇಲೆ ಉಪ್ಪನ್ನು ನಡೆಸಲಾಯಿತು. ಕಾದ ಸೀಸೆಯಿಂದ 2 ಕಣ್ಣು ಕುಟ್ಟಿಗಳನ್ನ ಕಿತ್ತು ತೆಗೆಯಲಾಯಿತು. ಜೀವಂತವಿರಬೇಕಾದ್ರೆ ಅವರ ದೇಹದ ತುಂಡು ತುಂಡನ್ನಾಗಿಸಲಾಯಿತು. 42 ದಿನದ ಚಿತ್ರಹಿಂಸೆ ಅನುಭವಿಸಿದಂತ ಸಂಭಾಜಿ ಮಹಾರಾಜರು ಒಂದು ಕ್ಷಣ ಧರ್ಮ ಬಿಟ್ಟು ಮತಾಂತರ ಆಗುವಂತ ಯೋಚನೆ ಮಾಡಲಿಲ್ಲ. ಕೊನೆ ಕ್ಷಣದಲ್ಲೂ ತಾಯಿ ತುಳಜಾಭವಾನಿ ನೆನೆದು ಹಿಂದೂ ಧರ್ಮದಲ್ಲಿ ಪ್ರಾಣ ಬಿಟ್ರು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಆದರ್ಶ ಸ್ವಧರ್ಮ ನಿರಂಶಯ್ಯ ಪರಧರ್ಮೇ ಭಯಾವಹ. ಧರ್ಮ ಬಿಟ್ಟು ಮತ್ತೊಂದು ಮತಕ್ಕೆ ಮತಾಂತರವಾಗಿ 100 ವರ್ಷ ಬದುಕೋದಕ್ಕಿಂತ ನನ್ನ ಧರ್ಮದಲ್ಲಿ ಒಂದು ದಿನ ಬದುಕಿದ್ರು ಸಾಕು, ನರಸಿಂಹನಂತೆ ಸಾಯ್ತೀನಿ ಅಂತ ಕೃಷ್ಣ ಪರಮಾತ್ಮ ಕೊಟ್ಟಂತ ಆದರ್ಶ. ಅದನ್ನ ಜೀವಂತ ಸಾಕ್ಷಿಗೊಳಿಸೋರು ಛತ್ರಪತಿ ಸಂಭಾಜಿ ಮಹಾರಾಜರು. ಅಂತವರಲ್ಲಿ ಧರ್ಮ ನಿಷ್ಠತೆಯನ್ನು ತುಂಬಿಸಿದ್ರು ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರು. ಒಬ್ಬ ಶಿವಾಜಿ ಮಹಾರಾಜರು ತಯಾರು ಮಾಡಿದಂತ ಸೇನೆ ಅದು. ಒಬ್ಬ ಶಿವಕಾಶಿ ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಯಲ್ಲಿ ಕೂತಿದ್ದಾರೆ. ಇಡೀ ಕೋಟೆಯ ಬಿಜಾಪುರದ ಸುಲ್ತಾನನ ಸೈನಿಕರು ಬಂದು ಆರಿಸಿಕೊಂಡಿದ್ದಾರೆ. ಅವರ ಮುತ್ತಿಗೆ ತರಲಾಗ್ತಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಯಲ್ಲಿ ಉಳಿದ್ರೆ ಒಂದು ಹಸಿವಿನಿಂದ ಸಾಯಬೇಕು, ಹೊರಗೆ ಬಂದ್ರೆ ಆ ಮೊಘಲರ ಸೇನೆಯಿಂದ ಸಾಯಬೇಕು. ಒಳಗೆ ಕೋಟೆ ಒಳಗೆ 600 ಜನ ಹಿಂದೂ ಸೈನಿಕರಿದ್ದಾರೆ. ಕೋಟೆ ಒಳಗೆ ಬಿಜಾಪುರದ ಸುಲ್ತಾನನ 12,000 ಜನರ ಸೇನೆ ಎದುರಿಗೆ ನಿಂತಿದೆ. ಏನು ಮಾಡಬೇಕು? ಒಬ್ಬ ಶಿವಕಾಶಿದ್ ಎಂಬ ಈಗ ನಾವು ಹೇಳುವಂತ ಸವಿತಾ ಸಮಾಜಕ್ಕೆ ಸೇರಿದಂತ ವ್ಯಕ್ತಿ ಕ್ಷೌರಿಕರ ವೃತ್ತಿಯಿಂದ ಶಿವಕಾಶಿದ್ ಬಂದು ಶಿವಾಜಿ ಮಹಾರಾಜರ ಮುಂದೆ ನಿಂತು ಕೇಳ್ತಾರೆ, ಮಹಾರಾಜರೇ, ನಾನು ನೋಡ್ಲಿಕ್ಕೆ ನಿಮ್ಮ ರೀತಿಯೇ ಇದ್ದೀನಿ. ನನ್ನ ಮುಖ ಚೇಹರೆ, ನನ್ನ ದೇಹದ ಆಕಾರ ಎಲ್ಲವೂ ನಿಮ್ಮ ರೀತಿಯಲ್ಲೇ ಇದೆ. ನಿಮ್ಮ ರಾಜಮುದ್ರೆ ವಸ್ತ್ರವನ್ನು ಧರಿಸಿ ನಾನು ಕೋಟೆಯಿಂದ ಹೊರಗೆ ಸಂಧಾನ ಹೊತ್ಕೊಂಡು ಹೋಗ್ತೀನಿ. ಅವರ ಮೊಘಲರ ಸೇನೆ ಮುತ್ತಿಗೆ ತೆರವಾಗುತ್ತೆ. ನೀವು ಆ ಕ್ಷಣ ಕೋಟೆಯಿಂದ ಬಿಟ್ಟು ಹೊರಗೆ ಹೋಗಿ. ಶಿವಾಜಿ ಮಹಾರಾಜರು ಮರು ಪ್ರಶ್ನೆ ಮಾಡಿದ್ರು, ನನ್ನ ಹೆಸರನ್ನು ಹೊತ್ತು ನಾನು ಅಂತ ನೀನು ಹೊರಗೆ ಹೋಗ್ತೀಯಾ? ಹೊರಗೋದ್ರೆ ಮುಂದೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ? ಶಿವಕಾಶಿದವ್ರು ನಗ್ತಾ ಉತ್ತರ ಕೊಡ್ತಾರೆ, ನನಗೊತ್ತು ಶಿವಾಜಿ ಮಹಾರಾಜರೇ ನನ್ನನ್ನು ಸಾಯಿಸ್ತಾರೆ, ಆದ್ರೆ ಹುಟ್ಟಬೇಕಾದ್ರೆ ಶಿವ ಕಾಶಿದ್ದಾಗಿ ಹುಟ್ಟಿದೀನಿ, ಸಾಯ್ಬೇಕಾದ್ರೆ ಛತ್ರಪತಿ ಶಿವಾಜಿ ಆಗಿ ಸಾಯ್ತೀನಿ. ಇದಕ್ಕಿಂತ ಪುಣ್ಯದ ವಿಚಾರ ಜೀವನದಲ್ಲಿ